ಪ್ರೇಮ್ ಅವ್ರಿಗೆ ಬರವಣಿಗೆ ತುಂಬಾ ಸ್ಟ್ರೆಂತ್ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ನಿಮ್ಮ ಶಕ್ತಿಯೂ ಹೌದು, ನಿಮ್ಗೊಂಥರ ಶಾಪವೂ ಹೌದು ಅಂತ ಅನ್ಸುತ್ತೆ ಅವಾಗ ಅವಾಗ. ಆ ಥರ ಏನಿಲ್ಲ. ಒಂದೇ ಥರ ಬರವಣಿಗೆ, ಒಬ್ಬ ಸಾಹಿತಿಗಾರ ಒಬ್ಬ ರೈಟರು ಅಂದಮೇಲೆ ಒಂದೇ ಥರ ಬರೆದ್ರೆ ಚೆನ್ನಾಗಿರಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಾಹಿತ್ಯಗಳು ಬರೀಬೇಕಾದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಬರಿತೀವಿ. ಹಿಂಗೇ ಬರೀಬೇಕು ಅಂತ ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಕಾನೂನು ಇರಲ್ಲ, ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಸಾಹಿತ್ಯ ಬರೆಯೋನ್ಗೆ ಯಾರಿಗೂ ಅಡಚಣೆಗಳಿರಲ್ಲ, ಇದಿರಲ್ಲ. ಸೊ ಅವ್ನು ಬರ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅದರಿಂದ ಬರಿಬೇಕಾದ್ರೆ ನಾನು ಅದರಿಂದ ಎಲ್ಲೋ ಇನ್ನೊಬ್ರಿಗೆ ಹರ್ಟ್ ಆಯಿತು, ಪ್ರೇಮ್ ಹಿಂಗೆ ಬರೆದ್ಬಿಟ್ನಾ, ಅಯ್ಯೋ ಪ್ರೇಮ್ ಹಂಗಲ್ವಲ್ಲ ಅನ್ನೋರ್ಗೆ, ತುಂಬ ಹರ್ಟ್ ಮಾಡ್ಕೊಂಡಿರೋರಿಗೆ ನಾನು ಅವತ್ತೇ ನಾನು ಸಾರಿ ಕೇಳಿದೆ ನನ್ನ ಫ್ಯಾನ್ಸ್ಗಳಿಗೆ. ಸೊ ಹಲವಾರು ಲಕ್ಷಾಂತರ ಜನ ಪ್ರೇಮ್ ಸಾರ್ ನೀವಾ ಅಂತಂದರು. ಅದಾದಮೇಲೆ ಕೆಲವರೆಲ್ಲ ಅದು ನಾನು ಯಾವಾಗ ಟ್ರೋಲ್ ಮಾಡೋಕ್ಕೆ, ಯಾವಾಗ ಕಾಲು ಎಳೆಯೋಕ್ಕೆ, ಯಾವಾಗ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಎದ್ರೋರು ಯಾಕೆ ಈ ಥರ ಸಾಂಗ್ಗಳು ಬರ್ದಿಲ್ವ, ಆ ಥರ ಸಾಂಗ್ ಇಲ್ಲ, ಇದು ಜಸ್ಟ್ ಲೈಕ್ ಕಮರ್ಷಿಯಲ್ ಇದು ಯಾಕೆ ಅಂತ ಅವರವರೇ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರವರೇ ನನ್ನ ಫ್ಯಾನ್ಸ್ಗಳಾಗಲಿ ಬೇರೆಯವ್ರು ಯಾರು ನನ್ನನ್ನು ಕಾಲು ಎಳಿಬೇಕು ಅಂತ ಇದು ಮಾಡಿದ್ರು ಅವರೆಲ್ಲ. ಸೊ ಎನಿವೆ ಒಟ್ಟಾರೆ ಹರ್ಟ್ ಆಯಿತು, ನಿಮ್ಮಿಂದ ನನಗೆ ಹರ್ಟ್ ಆಯಿತು ಅಂದಮೇಲೆ ನಾನು ಹೇಳಿದೆ ಎಸ್ ಎಲ್ ಚೇಂಜ್. ನಾನು ಮಾಡಿದೆ ನಿಮಗೋಸ್ಕರ ಅಂದಮೇಲೆ ನನಗೇನಕ್ಕದು, ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡಲ್ಲ, ನಾನು ಇಲ್ಲ ನಿಮಗೋಸ್ಕರ ಮಾಡಿದ್ದೀನಿ ಇಲ್ವಾ, ಚೇಂಜ್ ಮಾಡಿ ಸೆನ್ಸಾರ್ ಕೊಟ್ಟು.